ನಮಸ್ಕಾರ ಎಲ್ರಿಗೂ ದ್ಯಾವಕ್ಕ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ರುಚಿಕರವಾದಂಥ ಬಿಸಿಬೇಳೆಬಾತ್ ತುಂಬಾ ಸಿಂಪಲ್ ಆಗಿ ಬೇಗನೆ ಮಾಡ್ಕೋಬಹುದು. ತುಂಬಾ ಈಸಿ ಆದಂತ ರೆಸಿಪಿ ಇದು. ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ಟಿಫನ್ಗೂ ಮಾಡ್ತಕ್ಕಂಥದ್ದು, ಊಟಕ್ಕೂ ಮಾಡ್ತಾರೆ, ನೈವೇದ್ಯಕ್ಕೂ ಮಾಡ್ತಾರೆ, ಎಲ್ಲದಕ್ಕೂ ಮಾಡ್ತಕ್ಕಂಥ ಅಡುಗೆ ಇದು. ತುಂಬಾ ರುಚಿಯಾಗಿ ಸಿಂಪಲ್ ಆಗಿ ಮಾಡ್ಕೋಬಹುದು. ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ ಅನ್ನ ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ. ಒಂದ್ 2 ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ, ಒಂದ್ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ನೋಡಿ. ಹೀಗೆ ಚಟಪಟ ಅಂದ್ಮೇಲೆ ಸ್ವಲ್ಪ ಶೇಂಗಾ ಬೀಜನ ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ದೊಡ್ಡ ಗಾತ್ರದ ಈರುಳ್ಳಿ, ಇದನ್ನ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ವಾಸನೆ ಹೋಗೋ ತರ ಫ್ರೈ ಮಾಡ್ಕೊಳ್ಳಿ. ಎರಡು ಟೊಮೆಟೊ, ಒಂದು ಕ್ಯಾರೆಟ್, ಒಂದು ಸುವರ್ಣಗಡ್ಡೆ, ಒಂದು ಆಲೂಗಡ್ಡೆ, ಸ್ವಲ್ಪ ವಟಾಣಿ ಕಾಳು, 1 ಕಪ್ನಷ್ಟು ಬೀನ್ಸ್, ಇದೆಲ್ಲನ ಇವಾಗ ಕುಕ್ಕರ್ಗೆ ಹಾಕೊಳ್ತೀನಿ. ಇದು ಚೆನ್ನಾಗಿ ಬೇಯಬೇಕು, ಸಣ್ಣ ಉರಿಲಿ ಬೇಯಿಸ್ಕೊಳ್ಬೇಕು. ನೋಡಿ, ಇವಾಗ ಒಂದೊಂದಾಗಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ತರಕಾರಿ, ಬೇಳೆ, ಅಕ್ಕಿ ಎಲ್ಲ ಹಾಕೊಂಡು ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆಯನ್ನು ಹಾಕೋತಾರೆ, ಆ ತರನು ಮಾಡ್ತಾರೆ. ನಾನು ಇಲ್ಲಿ ಈ ತರ ಮಾಡಿ ತೋರಿಸ್ತೇನೆ. ಈ ತರನು ಮಾಡ್ಕೋಬಹುದು. ಬ್ಯಾಚುಲರ್ಸ್ ಗಳಿಗೆ ಈ ತರ ಮಾಡ್ಕೊಂಡು ತಿನ್ಬೋದು. ತುಂಬಾನೇ ಸಿಂಪಲ್ ಆಗಿ ಬೇಗನೆ ಮಾಡ್ಕೋಬಹುದು. ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನ್ ಅಷ್ಟು ಖಾರ, ಇವಾಗ ಮತ್ತೆ ಮಿಕ್ಸ್ ಮಾಡ್ಕೋತೀನಿ. ಇವಾಗ 1 ಕಪ್ನಷ್ಟು ತೊಗರಿಬೇಳೆ ತೊಳೆದು ನೆನೆಸಿಟ್ಟಿದ್ದೆ. ಈ ತರ ನೆನೆಸಿ ಹಾಕೋದ್ರಿಂದ ತುಂಬಾ ಸ್ಮೂತ್ ಆಗಿ ಎಲ್ಲ ಬೇಗನೆ ಬೇಯುತ್ತೆ. ನೋಡಿ, ಇವಾಗ ತೊಗರಿಬೇಳೆನ ಹಾಕೊಂಡೆ. ಇದಕ್ಕೆ ಹೆಸರು ಬೇಳೆನು ಮಿಕ್ಸ್ ಮಾಡಿ ಹಾಕ್ತಾರೆ, ಅದನ್ನು ಹಾಕೋಬಹುದು. ನೋಡಿ, ಇವಾಗ ಮತ್ತೆ ಮಿಕ್ಸ್ ಮಾಡ್ತೀನಿ. ಇಷ್ಟೇ, ಇದು ಈಸಿ ಆಗಿರುತ್ತೆ. 1-2 ನಿಮಿಷ ಈ ತರ ಮಿಕ್ಸ್ ಮಾಡಬೇಕು. 1.5 ಸ್ಪೂನ್ ಅಷ್ಟು ಬಿಸಿಬೇಳೆಬಾತ್ ಪೌಡ್ರು, ಮತ್ತೊಂದ್ಸಾರಿ ಮಿಕ್ಸ್ ಕೊಡಿ. ಈ ತರ ಮಿಕ್ಸ್ ಮಾಡ್ತಾ ಇರ್ಬೇಕು ಸಣ್ಣ ಉರಿಲಿ. ಸ್ವಲ್ಪ ನೀರು ಹಾಕೊಳ್ತೀನಿ ಬೇಯಿಸ್ಲಿಕ್ಕೆ. ಒಂದ್ಸಾರಿ ಮಿಕ್ಸ್ ಕೊಡಿ. ನೋಡಿ, ಇವಾಗ ನಾನು ಇಲ್ಲಿ ಅರ್ಧ ಗ್ಲಾಸ್ನಷ್ಟು ಸೊಸೈಟಿ ಅಕ್ಕಿನ ತಗೊಂಡಿದ್ದೀನಿ. ಇದನ್ನ ಇವಾಗ 3 ಸರ್ತಿ ಕ್ಲೀನ್ ಆಗಿ ತೊಳೆದು ಹಾಕೊಳ್ಬೇಕು ಕುಕ್ಕರ್ಗೆ. ತೊಳೆದಾಗಿದೆ, ಇವಾಗ ಹಾಕೊಳ್ತೀನಿ. ನೋಡಿ, ಇವಾಗ ಮಿಕ್ಸ್ ಮಾಡ್ಕೋಬೇಕು. ಒಂದು ಅರ್ಧ ಗ್ಲಾಸ್ ಅಕ್ಕಿಗೆ ಒಂದು 3.5 ಗ್ಲಾಸ್ನಷ್ಟು ನೀರನ್ನು ಹಾಕೊಳ್ಬೇಕು. ಕರೆಕ್ಟ್ ಆಗಿ ಬರುತ್ತೆ ಬಿಸಿಬೇಳೆಬಾತು. ಈ ತರ ತಿಕ್ಕಾಗೂ ಇರುತ್ತೆ, ತುಂಬಾ ಗಟ್ಟಿನೂ ಆಗಲ್ಲ, ಮೀಡಿಯಂ ಅಲ್ಲಿ ಇರುತ್ತೆ. ಇವಾಗ ಹಾಕೊಳ್ತಾರೆ ನೀರನ್ನ. ನೋಡಿ, ಇವಾಗ 3.5 ಗ್ಲಾಸ್ನಷ್ಟು ನೀರು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಬೇಕು. ಹಾಕೊಂಡು ಅಷ್ಟೇ ಲಿಡ್ ಕ್ಲೋಸ್ ಮಾಡಿ ಒಂದು 3-4 ವಿಸಿಲ್ ಕೂಗಿಸ್ಕೊಂಡು ಬೇಯಲಿಕ್ಕೆ ಬಿಟ್ರೆ ಆಯ್ತು. ಇಷ್ಟೇ ಸಿಂಪಲ್ ಆಗಿ ರುಚಿಯಾಗಿ ಬೇಗ ಆಗ್ತಕ್ಕಂತ ಟಿಫನ್ ಇದು. ನೋಡಿ, ಮತ್ತೊಂದ್ಸಾರಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಲಿಡ್ ಕ್ಲೋಸ್ ಮಾಡಿ ಬಿಟ್ರೆ ಅಷ್ಟೇ, ಮುಗೀತು, ರೆಡಿ ಆಗುತ್ತೆ. ಇವಾಗ ವಿಸಿಲ್ ಆಗ್ತಾ ಇದೆ. ಇದು 3 ವಿಸಿಲು. ಸೂಪರ್ ಆಗಿ ಬೇಗನೆ ಮಾಡ್ತಕ್ಕಂಥ ತಿಂಡಿ ಬಿಸಿಬೇಳೆಬಾತು. ನೋಡಿ, ಕರೆಕ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿಬೇಳೆಬಾತು. ಇವಾಗ ಮತ್ತೊಂದ್ಸಾರಿ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ, ಇಷ್ಟೇ, ಸ್ಪೂನಿಂದ ಸ್ವಲ್ಪ ತಿಕ್ದಂಗ್ ಮಾಡ್ಬೇಕಷ್ಟೇ. ನೋಡಿ, ಇವಾಗ ಕರೆಕ್ಟ್ ಆಗಿದೆ, ಗಟ್ಟಿನೂ ಇಲ್ಲ ಈ ಕಡೆ.
ತೆಳ್ಳಗೂ ಇಲ್ಲ, ಕರೆಕ್ಟ್ ಆಗಿ ಬಂದಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಮೇಲೆ. ಮತ್ತೊಂದ್ಸಾರಿ ಮಿಕ್ಸ್ ಮಾಡಿ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ಬೇಕು ಅಷ್ಟೇ. ನೋಡಿ, ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಎಷ್ಟು ರುಚಿಯಾಗಿ ಘಮ ಘಮ ಅಂತ ಬಂದಿದೆ ಬಿಸಿಬೇಳೆ ಬಾತು. ನೋಡಿದ್ರೆ ಹಂಗೆ ತಿನ್ಬೇಕು ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತು. ಸ್ವಲ್ಪ ಖಾರ ಬುಂದಿ ಇದ್ರೇನೆ ತುಂಬಾ ಚೆನ್ನಾಗಿರುತ್ತೆ, ಇನ್ನು ಟೇಸ್ಟ್ ಸಖತ್ತಾಗಿ ಬರುತ್ತೆ. ನೋಡಿ, ಇವಾಗ ಬಿಸಿಬೇಳೆ ಬಾತು ರೆಡಿ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.